안녕하세요 ಎವ್ರಿವನ್. ಇವತ್ತು ನಾವು ಈ ರಾಮನ ಸೆಕೆಂಡ್ ಎಪಿಸೋಡ್ನೇ ನೋಡಕ್ ಹೋಗ್ತಾ ಇದೀವಿ. ಈ ಸೀನಲ್ಲಿ ನಮ್ಮ ಹೀರೋ ಡ್ರೆಸ್ ಸ್ವಲ್ಪ ಕರೆಯಾಗಿರುತ್ತೆ. ಹಾಗಾಗಿ ನಮ್ಮ ಹೀರೋ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಫೀಸ್ ರೂಮ್ಗೆ ಬಂದಿರ್ತಾರೆ. ಅಲ್ಲಿ ಹೀರೋ ಡ್ರೆಸ್ ಚೇಂಜ್ ಮಾಡ್ಕೊತಿದ್ದಾಗ ಅವ್ರ ಟೇಬಲ್ ಅಲ್ಲಿ ಇದ್ದಂತಹ ನಮ್ಮ ಹೀರೋಯಿನ್ ಪ್ರೊಫೈಲ್ ನೋಡಿ, ಈ ಹುಡುಗಿ ಇಲ್ಲೇ ಕೆಲಸ ಮಾಡೋದು, ಈ ಹುಡುಗಿ ತಾನೇ ನಮ್ಮ ಜೊತೆ ನಿನ್ನೆ ಜಗಳ ಆಡಿತು ಅಂತ ಯೋಚನೆ ಮಾಡ್ಕೊಂಡು ಅವರು ಸರಿ ಡ್ರೆಸ್ನ ರಿಮೂವ್ ಮಾಡ್ತಾ ಇರ್ತಾರೆ. ರಿಮೂವ್ ಮಾಡುವಂತಹ ಟೈಮ್ ಅಲ್ಲಿ ಹೀರೋಯಿನ್ ವಿತೌಟ್ ಡೋರ್ ಲಾಕ್ ಅವ್ರ ರೂಮ್ ಒಳಗ್ ಬರ್ತಾರೆ. ಆ ಹೀರೋಯಿನ್ ನಮ್ಮ ಹೀರೋಯಿನ್ ಇದ್ದಂತಹ ದೊಡ್ಡದಾದಂತಹ ಡ್ರ್ಯಾಗನ್ ನೋಡಿ ಶಾಕ್ ಆಗಿ, ಇಷ್ಟು ದೊಡ್ಡ ಡ್ರ್ಯಾಗನ ಅಂತ ನಮ್ಮ ಹೀರೋಯಿನ್ ಶಾಕ್ ಅಲ್ಲಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಳ್ಳಂತಹ ನಮ್ಮ ಹೀರೋ ಸಕ್ಷಣ ತಿರುಗಿದ ತಕ್ಷಣ ನಮ್ಮ ಹೀರೋಯಿನ್ ಅದೇ ಫಸ್ಟ್ ಟೈಮ್ ಹೀರೋ ಫೇಸ್ ನೋಡ್ತಾರೆ. ಹಾಗಾಗಿ ಇವನ್ ಜೊತೆ ತಾನೇ ನಾವು ಜಗಳ ಆಡಿತ್ತು ಅಂತ ಹೀರೋಯಿನ್ ಅನ್ಕೊಳ್ದ ತಕ್ಷಣನೇ ಹೀರೋ ಬಂದು ನಮ್ಮ ಹೀರೋಯಿನ್ ಬಾಯಿನ ಮುಚ್ತಾರೆ. ಇಬ್ರು ಸ್ವಲ್ಪ ಹೊತ್ತು ಒಬ್ಬರ ಮುಖ ಒಬ್ರು ನೋಡ್ಕೊಂಡೇ ನಿಂತಿರ್ತಾರೆ. ಆಗ ಹೀರೋಯಿನ್ ನಮ್ಮ ಹೀರೋನ ತಳ್ಬಿಟ್ಟು ನನ್ಗೆ ಗೊತ್ತಿತ್ತು ನೀನೊಂದು ಚಿಂಗ್ಳು ಅಂತ, ಈ ತರ ಒಂದು ಹುಡುಗಿ ಹತ್ರ ನಡ್ಕೊಳ್ತಿದ್ಯಲ್ಲ ಅಂತ ಅಂದಾಗ ನಮ್ಮ ಹೀರೋಯಿನ್ಗೆ ಕೋಪ ಬಂದು, ಯಾರು ಚಿಂಗ್ಳು, ನೀನು ವಿತೌಟ್ ಪರ್ಮಿಷನ್ ನನ್ ರೂಮಿಗೆ ಬಂದಿರೋದು, ನಂಗೆ ಗೊತ್ತಿತ್ತು ನೀನೊಂದು ಕೊಬ್ಬಿರುವಂತಹ ಹುಡುಗಿ ಪೆಕ್ಚು, ನನಗೆ ನಿನ್ನ ಹೆಸರೇ ಇಷ್ಟ ಇಲ್ಲ ಅಂತ ನಮ್ಮ ಹೀರೋ ಅಂತಾರೆ. ಆಗ ಹೀರೋಯಿನ್ ನನ್ನೇನ್ ಗೊತ್ತು ಅಂತ ನಮ್ಮ ಹೀರೋಯಿನ್ ಕೇಳಿದ್ದಾರೆ. ಇವಾಗ ಹೀರೋ ಕುತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೀರೋಯಿನ್ ಅಂತಾರೆ, ನಮ್ಗೆ ಗೊತ್ತಿರ್ಲಿಲ್ಲ ನೀವೇ ನಮ್ ಬಾಸ್ ಅಂತ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಅಂದ ತಕ್ಷಣ ಹೀರೋ ನಾನು ನಿನ್ನ ನಡೆದ ಪ್ರತಿಯೊಂದು ನನ್ನ ಮರ್ತೋಗ್ಬಿಟ್ಟಿದೆ, ನಾನು ನಿನ್ನ ಕ್ಷಮಿಸಿದೀನಿ ಅಂತ ಅಂತಾರೆ. ಹೀರೋಯಿನ್ ಇಷ್ಟು ಬೇಗ ಕ್ಷಮಿಸ್ಬಿಟ್ರೆ, ಇಷ್ಟು ಬೇಗ ಮರ್ತೋದ್ರ ಅಂತ ಅಂದಾಗ ಹೀರೋ ನಾವು ಮೀಟ್ ಆಗಿತ್ತು, ನಮ್ಮ ಮಧ್ಯೆ ನಡೆದಿತ್ತು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅಂದಾಗ ಹೀರೋಯಿನ್ ನಾನು ಯಾರಿಗೂ ಹೇಳಲ್ಲ, ಇದೇ ಫಸ್ಟ್ ಟೈಮ್ ನಾವು ಮೀಟ್ ಆಗ್ತಾರದು ಅಂತ ನಮ್ಮ ಹೀರೋಯಿನ್ ಇಂದ್ರಲ್ಲಿ ಗಾಬರಿಯಾಗಿ ಹೇಳುತ್ತಾರೆ. ಅದಕ್ಕೆ ಹೀರೋ ನಾನು ನಿನ್ನ ವಾಚ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ನೀನ್ ಈಗ ಹೋಗ್ಬೋದು ಅಂತ ಹೀರೋಯಿನ್ ಕಳಿಸ್ಬಿಡ್ತಾರೆ. ನಮ್ಮ ಹೀರೋಯಿನ್ ಆ ಕಡೆ ಹೋದ ತಕ್ಷಣ ನಮ್ಮ ಹೀರೋ ರೆಕಾರ್ಡ್ ಮಾಡ್ಕೊಳ್ತಾರೆ, ಇವಳು ತುಂಬಾನೇ ಡೇಂಜರ್, ಹಾಗಾಗಿ ನಾನು ಇವಳ ಮೇಲೆ ಒಂದು ಕಣ್ ಮಡಗಿರ್ಲೇಬೇಕು ಅಂತ ಹೇಳಿ ನಮ್ಮ ಹೀರೋ ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ಆ ಸೀನ್ ಕಟ್ ಮಾಡಿ ನಮ್ಮ ಹೀರೋಯಿನ್ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ ಹತ್ರ ಪ್ರತಿಯೊಂದನ್ನು ಒಪ್ಪಿಸ್ತಾ ಇರ್ತಾರೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಚಿನ್ನ ಹುಡುಗ ನಮ್ಮ ಬಾಸ್ ಆಗಿರ್ತಾನೆ, ಹೊಸ್ದಾಗಿ ಬರುವಂತಹ ಬಾಸ್ ಹತ್ರನಾದ್ರೂ ನಾನು ಚೆನ್ನಾಗಿ ನಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ತರ ಆಗೋಯ್ತು. ನನ್ನ ಸುಮ್ಮನೆ ಅಂತೂ ಬಿಡಲ್ಲ, ನನ್ನ ಪಕ್ಕ ಅವನು ರಿವೆಂಜ್ ತಗೊಳ್ತಾರೆ, ನಾನು ಅವನ ಹತ್ರ ಹುಷಾರಾಗಿರ್ಲೇಬೇಕು ಅಂತ ಅಂತಾರೆ. ಆಗ ಅವ್ರ ಫ್ರೆಂಡು, ನೀನ್ ಏನೇನಲ್ಲ ಯೋಚನೆ ಮಾಡ್ಬೇಡ, ಏನೇನಾಗುತ್ತೋ ಅದು ಆ ಟೈಮ್ಗೆ ಆಗುತ್ತೆ, ನೀನ್ ಫಸ್ಟ್ ಇದನ್ನ ಊಟ ಮಾಡು ಅಂತ ಅಂದ್ಬಿಟ್ಟು ಅವ್ರಿಗೆ ಊಟ ಕೊಡ್ತಾರೆ. ಮತ್ತೆ ಅದನ್ನ ತಿನ್ಕೊಂಡು ನಮ್ಮ ಹೀರೋಯಿನ್ ಅಂತಾರೆ, ನನ್ನ ಕಾರ್ನ ಬೇರೆ ರಿಪೇರಿ ಕೊಡ್ಬೇಕು ಅಂತಂದಾಗ ಈ ಫ್ರೆಂಡು, ನೀನು ಇಷ್ಟು ದೊಡ್ಡ ಮಾಲಲ್ಲಿ ಕೆಲಸ ಮಾಡ್ತೀಯಲ್ಲ, ನೀನೇ ಹೊಸ ಕಾರ್ನೇ ತಗೊಳ್ಬಾರ್ದು ಅಂತ ಅಂತಾರೆ. ಆಗ ಅವ್ರು ಅಂತಾರೆ, ಅಯ್ಯೋ ಇಲ್ಲ, ನಮ್ಮ ಅಪ್ಪಂಗೇನೋ ರಿಟೈರ್ಮೆಂಟ್ ಫಂಡ್ ಬೇರೆ ಮಾಡ್ಬೇಕು, ಜೊತೆಗೆ ಸ್ವಲ್ಪ ಸಾಲಗಳೆಲ್ಲ ಐತೆ, ಅದಕ್ಕೆಲ್ಲ ನನ್ನ ದುಡ್ಡು ಅರೇಂಜ್ ಮಾಡ್ಬೇಕು, ಹಾಗಾಗಿ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಅಂತಾರೆ. ಆಮೇಲೆ ನಮ್ಮ ಹೀರೋಯಿನ್ ಆ ಫುಡ್ನ ತಿಂದು ನೋಡ್ಬಿಟ್ಟು, ನೀನು ಎಷ್ಟು ಚೆನ್ನಾಗಿ ಫುಡ್ನ ಪ್ರಿಪೇರ್ ಮಾಡ್ತೀಯ, ಮತ್ತೆ ನಿನ್ಗೆ ಯಾರು ಕಸ್ಟಮರ್ಸ್ ಬರ್ತಾ ಇಲ್ಲ, ಮೋಸ್ಟ್ಲಿ ಈ ಜಾಗ ಒಳಗಡೆ ಇರೋದ್ರಿಂದ ಯಾರು ಕಸ್ಟಮರ್ಸ್ ಬರ್ತಿಲ್ವೇನೋ, ನೀನು ಯಾಕೆ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಈ ಪ್ರೊಫೈಲ್ನ ಹಾಕ್ಬಾರ್ದು, ರೆಸ್ಟೋರೆಂಟ್ ಬಗ್ಗೆ ಮೋಸ್ಟ್ಲಿ ಕಸ್ಟಮರ್ಸ್ ಬರ್ಬೋದೇನೋ ಅಂತ ಅಂತಾರೆ. ಅದೇ ಐಡಿಯಾ ಕೊಟ್ಟಂಗೆ ಅವ್ರ ಫ್ರೆಂಡನು ಸಹ ಅವ್ರು ಹೋದ ತಕ್ಷಣ ಅವ್ರು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಆ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ಪೋಸ್ಟ್ನು ಸಹ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿನ ಸೀನ್ನ ಕಟ್ ಮಾಡಿ ನಮ್ಮ ಹೀರೋನ ತೋರಿಸ್ತಾರೆ. ಅವ್ರು ಫಸ್ಟ್ ಟೈಮ್ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರನ್ನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ದಾರೆ. ಆಗ ಅಂತಾರೆ, ನನಗೆ ಈ ಕಂಪನಿದು ಸೇಲ್ಸ್ ಮತ್ತು ಪ್ರಾಫಿಟ್ ಎಲ್ಲ ಡಬಲ್ ಆಗಬೇಕು, ಅದಕ್ಕೋಸ್ಕರ ನನಗೆ ನಿಮ್ಮ ಬೆಂಬಲ ಬೇಕು ಅಂತ ಅಂತಾರೆ. ಅದ ನಂತರ ಹೀರೋಯಿನ್ ಹೇಳ್ಬಿಟ್ಟು, ಏನು ಡೈರೆಕ್ಟರ್ಗೆಲ್ಲ ನೀವು ಆಗಲೇ 3 ಜನನ ಕೆಲಸದಿಂದ ತೆಗ್ದಾಕಿದ್ರಂತೆ, ಆದರೆ ಆ ಥರ ನನ್ನನ್ನು ಏನೂ ಎಡೆ ಹಾಕ್ಬೇಡಿ, ನಾನು ಆ ಥರ ಏನಿಲ್ಲ, ಇನ್ ಕೇಸ್ ನೀವು ನನ್ನ ಜೊತೆ ಕಾಂಪಿಟೇಟ್ ಮಾಡಿ ಗೆಲ್ಲಬೇಕು ಅಂತ ಬಂದರೆ ನೀವೇ ಸೋಲೋದು, ನಾನೇ ಗೆಲ್ಲೋದು, ಜೊತೆಗೆ ಇನ್ ಕೇಸ್ ಮತ್ತೆ ನೀವು ಕಾಂಪಿಟೇಟ್ ಮಾಡಿದ್ರೆ ನೀವು ನಿಮ್ಮ ಕೆಲಸನೂ ಸಹ ಕಳ್ಕೊಬೋದು ಅಂತ ಅಂತಾರೆ. ಆಗ ಯಾವಾಗಲೂ ನಮ್ಮ ಹೀರೋಯಿನ್ ವಟ ಅಂತ ಮಾತಾಡಿ ಡೈರೆಕ್ಟಾಗಿ ಆನ್ಸರ್ ಕೊಡಿಸಿದೆ ಅಂತ ನಮ್ಮ ಹೀರೋಯಿನ್ ಏನೂ ಮಾತಾಡಲ್ಲ, ಸುಮ್ಮನೆ ನಿಂತ್ಕೊಳ್ತಾರೆ. ಅವ್ರ ಆಫೀಸ್ ನಡೆದಂತಹ ವಿಷಯಕ್ಕೋಸ್ಕರ ಬೇಜಾರೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಲ್ಲಿದ್ದ ಒಬ್ಬ ಕೇಳ್ತಾರೆ, ನೆನೆ ನೀವು ಬಾಸ್ನ ಮೀಟ್ ಮಾಡಕ್ ಹೋಗಿದ್ರಲ್ಲ, ಎಲ್ಲ ಸ್ಮೂತ್ ಆಗ್ತಾನೆ ಹೋಯ್ತು, ಏನು ತೊಂದರೆ ಆಗಿಲ್ಲ ಅಲ್ವಾ ಅಂತ ಕೇಳಿದಾಗ ನಮ್ಮ ಹೀರೋಯಿನು ನೆನ್ನೆ ಮೀಟ್ ಮಾಡಕ್ ಹೋದಾಗ ಏನೇನಾಯ್ತು, ಅವ್ರು ಏನೇನು ಮಾತುಕತೆ ಆಯ್ತು ಪ್ರತಿಯೊಂದು ಸಹ ಯೋಚನೆ ಮಾಡ್ಕೊಂಡು ಎಲ್ಲ ಸರಿಯಾಗಿ ಆಯ್ತು ಅಂತಂತಾರೆ. ಅದಕ್ಕೆ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಆ ಥರ ಮಾತಾಡಿದ್ದಾರೆ, ನೀವೆಲ್ಲ ಅದಕ್ಕೇನು ಚಿಂತೆ ಮಾಡ್ಕೋಬೇಡಿ, ಇನ್ನು ಮುಂದೆ ನೀವು ಬಾಸ್ ಹತ್ರ
ಚೆನ್ನಾಗಿ ನಡ್ಕೊಳ್ಳಿ, ಮೋಸ್ಟ್ಲಿ ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗ್ಬೋದು ಅಂತ ಅವ್ನು ಹೇಳ್ಕೊಂಡು ಬರ್ತಿದ್ದಾಗ ನಮ್ಮ ಹೀರೋನ ತೋರಿಸ್ತಾರೆ. ಅವರು ಅಲ್ಲಿದ್ದಂತಹ ಒಂದು ಮಿಲ್ಕ್ ಶೇಕ್ ಪೋಸ್ಟರ್ ಇರುತ್ತೆ, ಅದನ್ನ ಬಾಯನ್ನು ಗುರುಗುಟ್ಕೊಂಡೇ ನೋಡ್ತಾ ಇರ್ತಾರೆ. ಅದನ್ನ ನೋಡಿದಂತಹ ನಮ್ಮ ಹೀರೋಯಿನು ನೀವೆಲ್ಲ ಕೆಲ್ಸಕ್ಕೆ ಹೋಗಿ, ನಾನು ಹೀರೋನ ಮಾತಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾರೆ. ನಮ್ಮ ಹೀರೋಗಂತೂ ಅದು ನೋಡ್ಕೊಂಡೇ ನಿಂತಿರ್ತಾರೆ, ಬಾಯೆಲ್ಲ ಎಂಜಲು ಊರ್ತಾ ಇರ್ತದೆ, ಯಾಕಂದ್ರೆ ಅದನ್ನ ಕುಡಿಬೇಕು ಅಂತ ಆಸೆ ಐತೆ. ಆ ತಕ್ಷಣ ನಮ್ಮ ಹೀರೋಯಿನ್ ಬಂದ್ಬಿಟ್ಟು, ನಂಗೆ ಗೊತ್ತಿತ್ತು ನಿಮಗೆ ಸ್ವೀಟ್ಸ್ ಅಂದರೆ ಇಷ್ಟ ಆಗ್ಬೋದು ಅಂತ, ನನಗೂ ಸಹ ಸ್ವೀಟ್ಸ್ ಇಷ್ಟ ಅಂತಂತಾರೆ. ಅದಕ್ಕೆ ಹೀರೋ ಅಂತಾರೆ, ಯಾರು ಹೇಳಿತ್ತು ನಂಗೆ ಸ್ವೀಟ್ಸ್ ಇಷ್ಟ ಅಂತ, ನಾನೆಲ್ಲಿ ನನಗೆ ಕಾಫಿ ಕುಡಿಯೋದಕ್ಕೋಸ್ಕರ ಬಂದಿದ್ದೀನಿ, ನನಗೊಂದು 3 ಶಾಟ್ ಎಕ್ಸ್‌ಪ್ರೆಸ್ ಕೊಡಿ ಅಂತ ಅದಕ್ಕೆ ಹೀರೋಯಿನ್, ಇಲ್ಲ ನಾನು ನಿಮಗೆ ಬಿಲ್ ಪೇ ಮಾಡ್ತೀನಿ ಅಂತ ಅಂತಾರೆ. ಅದಕ್ಕೆ ಇಲ್ಲ ನಾನೇ ಪೇ ಮಾಡ್ತೀನಿ ಅಂತ ಸ್ವಲ್ಪ ರೂಡಾಗಿ ಹೇಳ್ತಾರೆ. ಅದಕ್ಕೆ ಹೀರೋಯಿನು, ಇಲ್ಲ ನನಗೆ ಎಲ್ಲಿ ಕೂಪನ್ ಇದೆ ಹಾಗಾಗಿ ನಾನೇ ಪೇ ಮಾಡ್ತೀನಿ ಅಂತ ಅಂತಾರೆ. ನಮ್ಮ ಹೀರೋ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಅವ್ರು ಪೇ ಮಾಡಿಕೊಂಡು ಅಲ್ಲಿಂದ ಬಂದ್ಬಿಡ್ತಾರೆ. ಹಾಗೆ ಬರ್ತಾ ಕಾಫಿ ಕುಡ್ಕೊಂಡು, ಈ ಕಾಫಿ ಎಲ್ಲ ಯಾರು ಕುಡಿಯೋದು ಅಂದ್ಬಿಟ್ಟು ಸ್ವಲ್ಪ ಕುಡಿದ ನಂತರ ಅಲ್ಲೊಂದು ಡಸ್ಟ್ಬಿನ್ ಇರುತ್ತೆ, ಅಲ್ಲಿಗೆ ಅದನ್ನ ಬಿಸಾಕ್ಬಿಡ್ತಾರೆ. ಬಿಸಾಕ್ಬಿಟ್ಟು ನಡ್ಕೊಂಡು ಬರ್ತಿದ್ದಾಗ ಅಲ್ಲೊಂದು ಚಿಕ್ಕದಾದಂತಹ ಒಂದು ಟಾಯ್ ಸ್ಟೋರ್ ಇರುತ್ತೆ. ಅಲ್ಲೊಂದು ಸ್ಪೆಷಲ್ ಎಡಿಷನ್ ಅನ್ನೋಂತಹ ಒಂದು ಗೊಂಬೆ ಇರುತ್ತೆ. ಅದನ್ನ ನೋಡಿ ನಮ್ಮ ಹೀರೋಗೆ ತುಂಬ ಶಾಕ್ ಆಗಿ ಖುಷಿಯಾಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡ್ತಾರೆ. ನಮ್ಮ ಹೀರೋಗೆ ಅದು ತಗೊಳ್ಬೇಕು ಅಂತ ಆಸೆ ಆಗಿ ಅವ್ರು ಗುಡು ಅಂತ ಓಡ್ ಬಂದು ಅದನ್ನ ಇಟ್ಕೊಳ್ತಾರೆ. ಆ ಟೈಮಲ್ಲಿ ಅಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾನೆ, ಅವನು ನನಗೆ ಬೇಕು ಅಂತ ಇದು ಮಾಡ್ಕೊಳ್ಳಿ. ಇಬ್ರು ಚಿಕ್ಕ ಮಕ್ಳು ತರ ಇಲ್ಲ ನನಗ್ ಬೇಕು ಅಂತ ಇಬ್ರು ರೋಡನ್ನೇ ಜನ್ಮ ಹಾಕತ್ತಾರೆ. ಅಲ್ಲಿಂದ ನೋಡಿದಂತಹ ಹೀರೋಯಿನು, ನಿಮ್ಗೆ ಗೊಂಬೆಗಳಂದ್ರೆ ಇಷ್ಟನಾ? ಇಲ್ಲ, ನನಗೇನು ಗೊಂಬೆ ಏನು ಇಷ್ಟ ಇಲ್ಲ, ನಾನು ಈ ಹುಡುಗ ಕೇಳಿದ ಅಂದ್ಬಿಟ್ಟೆ ನಾನು ಈಸ್ಕೊಡೋಣ ಅಂದ್ಬಿಟ್ಟೆ ಇದನ್ನ ತಗೊಂಡಿದ್ದೀನಿ. ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲೇ ಹಾಕಿದ್ಯಾ, ಹೋಗು ಕೆಲ್ಸಕ್ಕೆ ಅಂತ ಸ್ವಲ್ಪ ರೂಢಾಗಿ ಅವ್ರನ್ನ ಹೇಳ್ತಾರೆ. ನಮ್ ಹೀರೋಗಂತೂ ಆ ಹುಡುಗನ ಕೊಡಕ್ಕೆ ಇಷ್ಟ ಇಲ್ಲ, ಆದ್ರೂ ಈ ವಿಧಿ ಇಲ್ಲ ಅಂದ್ಬಿಟ್ಟು ಆ ಹುಡುಗನ ಹತ್ರ ಇದ್ದಂತಹ ಗೊಂಬೆಗೆ ಮುತ್ತು ಕೊಟ್ಬಿಟ್ಟು ಆ ಕಡೆಯಿಂದ ಬರ್ತಾರಂತಹ ಟೈಮಲ್ಲಿ ಇವಳು ತುಂಬಾನೇ ಡೇಂಜರ್, ಒಂದಲ್ಲ ಎರಡಲ್ಲ ಇದಲ್ಲ, ಇವಳಿಂದ ನನಗೆ ಪಬ್ಲಿಕ್ ಫಿಗರ್ ಇದಕ್ಕೆ ಡ್ಯಾಮೇಜ್ ಆಗುತ್ತೆ, ಹಾಗಾಗಿ ನನ್ನ ರೆಕಾರ್ಡ್ನ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಲೆವೆಲ್ ಡೇಂಜರ್, ಇವಳನ್ನ ಆದಷ್ಟು ಬೇಗ ನಾನು ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿ ಅವ್ರ ರೆಕಾರ್ಡ್ ಮಾಡ್ಕೊಂಡು ಬರ್ತಾರೆ. ಈಗ ನಮ್ಮ ಹೀರೋ ಮತ್ತೆ ನಮ್ಮ ಚೀಫ್ ಲೇಡಿನ ತೋರಿಸ್ತಾರೆ. ಹೀರೋ ಅಂತಾರೆ, ನಾನು ಅವಳನ್ನ ಆದಷ್ಟು ಬೇಗ ಎಲಿಮಿನೇಟ್ ಮಾಡಬೇಕು ಅಂತ. ಅದಕ್ಕೆ ಚೀಫ್ ಲೇಡಿ, ಇಲ್ಲ ಅವ್ರು ಆಗ್ಲೇ ಅವ್ರು 3 ಜನನ ತೆಗ್ದಾಕಿದ್ದಾರೆ, ಅದು ಅವ್ರು ತಪ್ಪಲ್ಲ, ಅವ್ರು ತುಂಬಾನೇ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಮಾಡುವಂತಹ ಗೋಲ್ ಅಂತಾರೆ. ಅದಕ್ಕೆ ಹೀರೋ, ಇಲ್ಲ ನಾನು ಅವಳನ್ನ ಅಬ್ಸರ್ವ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ಅವಳನ್ನ ನಾನು ತೆಗ್ದಾಕ್ಬೇಕು ಅಂತ ಅಂತಾರೆ. ಅದಕ್ಕೆ ಅಲ್ಲಿ ಚೀಫ್ ಲೇಡಿ ಅಂತ, ಅವ್ರು ತುಂಬಾನೇ ಟ್ಯಾಲೆಂಟೆಡ್ ಆದಂತಹ ನೀವು ಅವ್ರನ್ನ ತೆಗ್ದಾಕ್ಬೇಕು ಅಂತ ಅನ್ಕೊಂಡ್ರು ಅದು ಸಾಧ್ಯನೇ ಇಲ್ಲ ಅಂತಂತಾರೆ. ಅದನ್ನ ಕೇಳಿಸ್ಕೊಂಡಂತ ನಮ್ಮ ಹೀರೋಗೆ, ಏನೋ ನೀವು ನನ್ನ ಜಜ್ಮೆಂಟ್ನೇ ನೀವು ತಪ್ಪು ಅಂತೀರಾ, ನಾನೇ ನನ್ನ ಪರ್ಸನಲ್ ಇಶ್ಯೂಸ್ಗೋಸ್ಕರ ಅವಳನ್ನ ತೆಗ್ದಾಕ್ಬೇಕು ಅಂತೇನೋ ನಂಗೆ ಹೇಳ್ತಿದ್ದೀರಲ್ಲ, ಹಾಗೇನಿಲ್ಲ, ನನ್ನ ಕಂಪನಿ ಒಳ್ಳೇದಕ್ಕೋಸ್ಕರನೇ ಅವಳನ್ನ ತೆಗ್ದಾಕ್ಬೇಕು ಅಂತ ಇದ್ದೀನಿ ಅಂತ ಅಂತಾರೆ. ಹೀರೋಗೆ ನಮ್ಮ ಹೀರೋಯಿನ್ನ ಕೆಲಸದಿಂದ ತೆಗ್ದಾಕ್ಬೇಕು ಅಲ್ವಾ, ಹಾಗಾಗಿ ತಕ್ಷಣನೇ ಅವರು ಒಂದು ಚಿಕ್ಕದಂತಹ ಮೀಟಿಂಗ್ ಮಾಡಿ ನಮ್ಮ ಹೀರೋಯಿನ್ಗೆ ಈ ಕಂಪನಿ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಶೇರ್ಸ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಅವರು ಕ್ವಶನ್ನ ಕೇಳ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ಅದೇಂತಕ್ಕೂ ಚಿಂತೆ ಮಾಡಿದೆ ಅವ್ರು ಏನೇನು ಕ್ವಶನ್ ಕೇಳ್ತಾರೋ ಅದಕ್ಕೂ ಟಪ ಅಂತ ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಹೀರೋ ಇವಳನ್ನ ಹೀಗೆ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ಅವ್ರು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಕ್ವಶನ್ ಕೇಳ್ತಾರೆ. ಅದನ್ನ ಕೇಳಿದಂತಹ ನಮ್ಮ ಹೀರೋಯಿನ್ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಏನು ಮಾತಾಡದೆ ಇರ್ತಾರೆ. ಅಲ್ಲಿರೋರೆಲ್ಲರೂ ಸಹ ಶಾಕ್ ಆಗ್ಬಿಟ್ಟಿರ್ತಾರೆ. ಆದರೂ ನಮ್ಮ ಹೀರೋಯಿನ್ ಸ್ವಲ್ಪ ಸೆಕೆಂಡ್ ಗ್ಯಾಪ್ ತಗೊಂಡು ಅವ್ರು ಯಾವ ಲ್ಯಾಂಗ್ವೇಜಲ್ಲಿ ಕ್ವಶನ್ ಕೇಳಿದ್ರೆ ಅದೇ ಲ್ಯಾಂಗ್ವೇಜಲ್ಲಿ ಆನ್ಸರ್ ಮಾಡ್ತಾರೆ. ನಮ್ಮ ಹೀರೋನ ಅಂದ್ಕೊಂಡಿದ್ರು, ಇವಳೇನಾದ್ರೂ ಈ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂದರೆ ನಾವು ಇವನ್ನ ಕೆಲಸದಿಂದ ತೆಗ್ದಾಕದೆ ಅಂತ ಮನ್ಸಲ್ಲಿ ಅನ್ಕೋತಿದ್ದಂತಹ ಟೈಮಲ್ಲಿ ನಮ್ಮ ಹೀರೋಯಿನ್ ಆನ್ಸರ್ ಮಾಡ್ತಾರೆ. ಅದನ್ನ ನಮ್ಮ ಹೀರೋಯಿನ್ ಇವಾಗ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಶ್ರೂಮ್ಗೆ ಹೋಗೋಣ ಅಂದ್ಬಿಟ್ಟು ವಾಶ್ರೂಮ್ ಬರ್ತಾರೆ. ಅಲ್ಲಿ ಒಂದು ಹುಡುಗಿ, ನೀನು ಇವತ್ತು ತುಂಬಾನೇ ಚೆನ್ನಾಗಿ ಎಲ್ಲದಕ್ಕೂ ಆನ್ಸರ್ ಮಾಡಿದೆ, ಆದರೆ ಅವ್ರು ನಿನ್ನ ಕೆಲಸದಿಂದ ತೆಗ್ದಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಅದಕ್ಕೆ ಹೀರೋಯಿನ್, ಇದೇನು ಚಿಕ್ಕ ಮಕ್ಳು ಆಟ ಕೆಟ್ಟೋಯ್ತಾ, ನಾನು ಅವ್ರೇನೇನೆಲ್ಲ ಕ್ವಶನ್ ಕೇಳ್ತಾ ಅದಕ್ಕೆ ಮಾತ್ರ ಆನ್ಸರ್ ಮಾಡಿತ್ತು ಅಂತ. ಅದಕ್ಕೆ ನೀನು ಯಾರೇ ಆದ್ರೂ ಸಹ ನೀನು ನಾಯಿ ಥರ ಜಗಳಾಡಿ ಗೆಲ್ತೀಯ ಅಂತ. ಅದನ್ನ ಕೇಳಿಸ್ಕೊಂಡಂತಹ ಹೀರೋಯಿನ್ಗೂ ಕೋಪ ಬಂದು, ಏನಂದೆ ನಾನೇ ನಾಯಿ ಥರನ ಆನ್ಸರ್ ಮಾಡಿದೆ ಅಂತ. ಅದಕ್ಕೆ ಅವಳು, ನಾನೇನು ತಪ್ಪಾಗ ಹೇಳಿದೆ, ನಾನು ಯಾರೇ ಅಂತ ಹುಡುಗಿ ಈ ಥರ ಮಾಡಿದ್ರು ಪ್ರತಿಯೊಬ್ಬರು ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ ಅಂತ. ಅದಕ್ಕೆ ಹೀರೋಯಿನು, ನೀವು ವರ್ಕಲ್ಲಿ ನನಗಿಂತ ಸೀನಿಯರ್, ಆದರೆ ನೀವು ಹೊರಗಡೆ ನೀವು ನನಗೇನೂ ಇಲ್ಲ, ಹಾಗಾಗಿ ಈ ಥರ ಎಲ್ಲ ಮಾತಾಡಬೇಡಿ ಅಂತ ಅಂತಾರೆ. ಅದಕ್ಕೆ ನಿನ್ನ ಹೀರೋ ಕೆಲಸದಿಂದ ತೆಗ್ದಾಕ್ತಾರೆ, ಹಾಗಾಗಿ ನಿನ್ನ ಸೆನ್ವಲ್ ಪಾರ್ಟಿಗೆ ನನ್ನ ಮರಿದೇನೆ ಕರಿ ಅಂತ ಹೇಳ್ತಿ ಅವ್ರು ರೂಢಾಗಿ ಹೇಳ್ಬಿಟ್ಟು ಹೋಯ್ತು. ಅದನ್ನ ಕೇಳಿಸ್ಕೊಂಡು ಹೀರೋಯಿನ್ಗೆ ಬೇಜಾರಾಗಿ ಅಲ್ಲಿನ ಒಂದು ಸೆಕೆಂಡ್ ನಿಂತ್ಕೊಂಡಿರ್ತಾರೆ.
ಈಗ ಆ ಸೀನ್ ಕಟ್ ಮಾಡಿ ಕಿಮ್ ಅನ್ನೋವನ್ನ ತೋರಿಸ್ತಾನೆ. ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತ ನಾನಾ ಅನ್ನುವಂತಹ ಹುಡುಗಿನ ಮೀಟ್ ಮಾಡಿ, ನಾನು ಇವನ್ನ ಕೆಲ್ಸಕ್ಕೆ ಸೇರಿದಾಗಿಂದ ನೋಡೇ ಇಲ್ಲ, ನಾ ಮೀಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ನಾವ್ ಯಾಕೆ ಕಾಫಿಗೆ ಹೋಗಿ ಮಾತಾಡ್ಬಾರ್ದು ಸ್ವಲ್ಪ ಅಂತ ಕೇಳ್ತಾರೆ. ಅದಕ್ಕೆ ಯಾಕೆ ನಾನು ಅಂತಾರೆ, ನಾನು ಫ್ರೀಯಾಗೇ ಇದ್ದೀನಿ ಅಂತ ಅಂತಾರೆ. ಜೊತೆಗೆ ನನ್ನ ಹೆಸರು ನಿಮ್ಗೆ ಹೇಗ್ ಗೊತ್ತು ಅಂತ ಅವಳು ಕ್ವಶನ್ ಕೇಳಿದಾಗ, ಇಲ್ಲ ಇಲ್ಲ ನಿಮ್ ನೇಮ್ ತುಂಬಾ ಚೆನ್ನಾಗಿದೆಯಲ್ಲ, ಹಾಗಾಗಿ ನಾನು ನಿಮ್ ನೇಮ್ನ ಮರ್ತಿಲ್ಲ ಅಂದ್ಬಿಟ್ಟು ಅವರು ಆ ಕಾಫಿಗೆ ಅಂತ ಹೋಗ್ತಾರೆ. ಈಗ ಆ ಸೀನ್ ಕಟ್ ಮಾಡಿ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಕಿಮ್ ಮಾತಾಡ್ಕೊಳ್ಳೋಣ ಹೇಳ್ತಾರೆ. ನಾನು ಎಷ್ಟು ದಿವಸ ಅಂತ ಅವಳ ಬಗ್ಗೆ ನಾನು ಎಲ್ಲ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಬೇಕು, ನನಗೆ ಅದನ್ನ ಕಲೆಕ್ಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಅಂತ ಅಂತಾರೆ. ಅದಕ್ಕೆ ಹೀರೋ ಅಂತ, ಇಲ್ಲ ಇಲ್ಲ ನೀನು ಕಲೆಕ್ಟ್ ಮಾಡು, ಅದನ್ನಂತೂ ಬಿಡಲೇಬೇಡ, ಅವಳು ತುಂಬಾ ಡೇಂಜರ್, ಹಾಗಾಗಿ ನನಗೆ ಅವಳ ಇನ್ಫಾರ್ಮೇಶನ್ ಬೇಕೇ ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಈಗ ನಮ್ಮ ಕಿಮ್ನ ತೋರಿಸ್ತಾನೆ ಒಂದು ರೆಸ್ಟೋರೆಂಟಲ್ಲಿ ಅವ್ರು ಹೀರೋಯಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ವೆಯ್ಟ್ ಮಾಡ್ತಿದ್ದಂತಹ ಟೈಮಲ್ಲಿ ಅಲ್ಲೊಂದು ಸರ್ವಂಟ್ ಗೊತ್ತಿಲ್ಲದ ವೈನ್ ಬಾಟಲ್ನ ಕೈ ಜಾರಿ ಬೀಳ್ಸಕ್ ಹೋಗ್ತಾರೆ. ಅದನ್ನ ನಮ್ಮ ಕಿಮ್ಮನ್ನು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಳ್ತಾರೆ. ಕ್ಯಾಚ್ ಮಾಡ್ಕೊಂಡಾಗ ಅವಳು ಅಂತಾರೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆಮೇಲಿಂದ ಅವಳು ಮತ್ತೆ ನಿಮ್ಗೆ ಗರ್ಲ್ ಫ್ರೆಂಡ್ ಯಾರಾದ್ರೂ ಇದಾರ ಅಂತ ಅಂದಾಗ, ಇದಾರೆ ನನಗೆ ಗರ್ಲ್ ಫ್ರೆಂಡು, ನಾನು ಅವ್ಳಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅಂತ ಅಂತಾರೆ. ಅದಕ್ಕೆ ಓಕೆ ಓಕೆ ಸಾರಿ ಅಂದ್ಬಿಟ್ಟು ಅವ್ರು ಆ ಕಡೆನೇ ಹೊಂಟೋಗ್ತಾರೆ. ಅದನ್ನ ನೋಡ್ತಂತಹ ನಮ್ಮ ಕಿಮ್ ಅವರ ಗರ್ಲ್ ಫ್ರೆಂಡ್ ತುಂಬಾನೇ ಕೋಪದಿಂದ ಜಲಸಿಯಾಗಿ ಬಂದ್ಬಿಟ್ಟು, ನೀನೇನು ಎಲ್ಲರ ಜೊತೆನೂ ಚೆನ್ನಾಗೇ ಮಾತಾಡ್ತೀಯ, ಅವಳೇನು ನಿನ್ನ ನಂಬರ್ ಕೇಳಿದ ಅಂತ ಎಲ್ಲ ಕೇಳಿದ. ಇಲ್ಲ ಇಲ್ಲ ಅವಳೇನು ನನ್ನ ನಂಬರ್ ಏನು ಕೇಳಿಲ್ಲ, ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ ಅಂತ ಕೇಳಿದ್ರು. ಅದಕ್ಕೆ ಇದ್ದಾರೆ, ನಾನು ನನ್ನ ಗರ್ಲ್ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಮಾಡ್ತಾರೆ. ಅವಳಂತಾರೆ, ನೀನು ಈ ಥರ ಎಲ್ಲರ ಜೊತೆ ಮಾತಾಡೋದು ನಂಗೆ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ, ಈ ಥರ ನೀನು ನಗ್ತಾರೋದು ನಂಗೆ ಇಷ್ಟನೇ ಆಗಲ್ಲ, ಆ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿ ಇದು ಮಾಡ್ತಾರೆ. ಈಗ ಆ ಸೀನ ಕಟ್ ಮಾಡಿ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಜೊತೆ ಹೀರೋಯಿನ್ ಅವ್ರ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿಗೋಸ್ಕರ ಒಂದು ರೆಸ್ಟೋರೆಂಟ್ ಇದಕ್ಕೆ ಬಂದಿರ್ತಾರೆ. ಅವರೆಲ್ಲ ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಅವ್ರಂತಾರೆ, ಇವತ್ತಿನ ದಿವಸಕ್ಕೆಲ್ಲ ನೀವೇನು ಚಿಂತೆ ಮಾಡಬೇಡಿ ಅಂತ ಅಂದ್ಕೊಂಡು ಅವರೆಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಹೀರೋ ಬರ್ತಾರೆ. ಹೀರೋ ಬಂದ ತಕ್ಷಣ ಎಲ್ಲರೂ ಶಾಕ್ ಆಗಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ ನೀವೆಲ್ಲ ಈ ಬಾಸ್ನ ಕೇಳ್ತಾರೆ, ನೀವು ಹೇಗೆ ಇಲ್ಲಿಗೆ ಬಂದೆ ಅಂತ ಅಂದಾಗ, ನೀವು ವೆಲ್ಕಮ್ ಪಾರ್ಟಿ ಎಲ್ಲ ಮಾಡ್ತಾ ಇರೋದು, ಹಾಗಾಗಿನೇ ಬಂದೆ, ಮತ್ತೆ ನನಗೆ ಯಾರೋ ಹೇಳಿದ್ರು ನೀವೆಲ್ಲ ಇಲ್ಲೇ ಇರ್ತೀರಾ ಅಂತ. ಸರಿ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ, ಯಾಕೆ ನಾನು ಜಾಯ್ನ್ ಆಗ್ಬಾರ್ದು ಅಂತ ಅದಕ್ಕೆ ಹೀರೋಯಿನ್, ಇಲ್ಲ ಇಲ್ಲ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಈಗ ನಮ್ಮ ಹೀರೋಯಿನ್ ಮತ್ತೆ ಹೀರೋ ಕುತ್ಕೊಂಡು ಡ್ರಿಂಕ್ಸ್ ಮಾಡೋಣ ಅಂದ್ಬಿಟ್ಟು ಸಪ್ರೇಟ್ ಟೇಬಲಲ್ಲಿ ಕುತ್ಕೊಂಡು ಊಟನ ಮಾಡ್ತಾರೆ. ಅದಕ್ಕೆ ನಮ್ಮ ಹೀರೋಯಿನು ಅವ್ರಿಗೋಸ್ಕರ ಒಂದು ಮೀಟ್ನ ತೆಗೆದು ಅವ್ರ ಪ್ಲೇಟಲ್ಲಿ ಇರ್ತಾರೆ. ಅದಕ್ಕೆ ಹೀರೋ ಅಂತ, ಇದು ತುಂಬಾನೇ ಫ್ಯಾಟ್ ಅಂದ್ಬಿಟ್ಟು ಅವ್ರು ಬೇಕಾದಂಥ ಒಂದು ಏನು ಮೀಟ್ನ ಅವ್ರು ತೊಗೊಂಡು ಅವ್ರ ಪ್ಲೇಟಲ್ಲಿ ಮಡಿಕೋತಾರೆ. ಸರಿ ನೀವು ತಿನ್ನಿ ಅಂದ್ಬಿಟ್ಟು ಮಾಡ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಇಬ್ರು ಡ್ರಿಂಕ್ಸ್ ಸೋಜು ಆಯ್ತಾ ಅದನ್ನು ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾರೆ. ನಮ್ಮ ಹೀರೋಗೆ ಬಂದು ಹೀರೋಯಿನ್, ನಾನು ನಿಮ್ಗೆ ಉಯ್ತೀನಿ ಇದನ್ನ ಅಂದಾಗ, ಇಲ್ಲ ನಾನು ನಾಳೆ ಉಯ್ಕೋತೀನಿ ಅಂದ್ಬಿಟ್ಟು ಅವ್ರು ಇಸ್ಕೊಂಡು ಅವ್ರು ಇಟ್ಕೋತಾರೆ. ನೀವು ಕುಡೀರಿ ಅಂತ ಅಂತಾರೆ. ಆಗ ನಮ್ಮ ಹೀರೋಯಿನ್ ಸಹ ಅವರೇ ಸರ್ವ್ ಮಾಡ್ಕೊಂಡು ಕುಡ್ಕೊಳ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ತುಂಬಾ ದೊಡ್ಡ ಗ್ಲಾಸಿನ ತಗೊಂಡಿರ್ತಾರೆ. ಹಾಗಾಗಿ ನಮ್ಮ ಹೀರೋ ನೋಡಿ ಅವ್ರೊಂದು ದೊಡ್ಡ ಗ್ಲಾಸ್ನ ತಗೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಕಾಂಪಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿನಗ್ ನಾನು ಅಂದ್ಬಿಟ್ಟು ಯಾರು ಗೆಲ್ತಾರೆ ಅಂದ್ಬಿಟ್ಟು ಆ ಅಂಗಡಿಯಲ್ಲಿ ಅಂತ ಅರ್ಧ ಬಾಟಲ್ ಬಿಯರ್ಸ್ನು ಸಹ ಅವ್ರು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿದಂತ ಅವ್ರ ಫ್ರೆಂಡ್ಸ್ ಚೀಫ್ ಲೇಡಿ ಅಂತ, ಇದು ಮೋಸ್ಟ್ಲಿ ಇಲ್ಲಿಗೆ ಮುಗಿಯಲ್ಲ, ಹಾಗಾಗಿ ನಾನು ಹೋಗ್ತೀನಿ ಅಂತ ಅಂತಾರೆ. ಅದಕ್ಕೆ ಹೀರೋಯಿನ್ ಫ್ರೆಂಡು ಅಂತಾರೆ, ಮೋಸ್ಟ್ಲಿ ಹೌದು ಇದು ಇಲ್ಲಿಗೆ ಮುಗಿಯಲ್ಲ, ಹಾಗಾಗಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವರೆಲ್ಲರೂ ಸಹ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಬಿಟ್ಬಿಟ್ಟು ಹೊಂಟಿರ್ತಾರೆ. ಇಬ್ರು ಚೆನ್ನಾಗಿ ಕುಡಿದು ಏನ್ ನಡೀತಿದೆ ಅಂತ ಗೊತ್ತಾಗದೇನೆ ಕೂತಿರ್ತಾರೆ. ಈಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಾತಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹೀರೋಯಿನ್ ಅಂತಾರೆ, ನಾನು ಒಂದು ಭೂಮಿ ಒಳಗಡೆ ಇರುವಂತಹ ಎರೆಹುಳ ತರ, ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀನಿ, ಆದ್ರೆ ನೀವ್ ಯಾಕೆ ನನ್ನನ್ನು ಇಷ್ಟಪಡಲ್ಲ ಅಂತ ಅದಕ್ಕೆ ಹೀರೋ ಯಾರು ಹೇಳಿತ್ತು ನಾನು ನಿನ್ಗೆ ಇಷ್ಟಪಡಲ್ಲ ಅಂತ, ನಾನು ಯಾರ್ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವ್ರನ್ನೆಲ್ಲ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಾನು ನಿಮ್ ಕೆಟ್ಟದಾಗ ಆಯ್ತಾ ಅದಕ್ಕೋಸ್ಕರ ನೀವೇನು ಇಷ್ಟಪಡ್ತಾ ಇಲ್ಲ ಅಂದ್ರೆ, ಇಲ್ಲ ಇಲ್ಲ ಹಾಗೇನು ಇಲ್ಲ, ನೀನು ತುಂಬಾನೇ ಡೇಂಜರ್, ಹಾಗಾಗಿನೇ ನಾನು ನಿನ್ನನ್ನು ಕೆಲಸದಿಂದ ತೆಗ್ದಾಕ್ಬೇಕು ಅಂತ ಅಂತಾರೆ. ಅದನ್ನ ಕೇಳಿಸ್ಕೊಂಡು ಹೀರೋಯಿನ್ ಬೇಜಾರಾಗಿ ಇದು ಮಾಡ್ತಾ ಕೋಪ ಮಾಡ್ಕೊಂಡು ನಮ್ಮ ಹೀರೋಯಿನ್ ನನಗೆ ಇನ್ನೊಂದು 2 ಬಾಟಲ್ ಸೂಜಿ ಕೊಡಿ ಅಂತ ಅಂತಾರೆ. ಆಗ ಎಲ್ಲರೂ ಮತ್ತೆ ಕುಳ್ಕೊಂಡು ಫುಲ್ಲು ಬೋದೆ ಹೋಗಿ ಇದು ಮಾಡ್ಕೊಂಡು ಇರ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಸರಿ ವಾಶ್ರೂಮ್ ಹೋಗೋಣ ಅಂದ್ಬಿಟ್ಟು ಹೋಗಿ ಬರ್ತಿದ್ದಾಗ ನಮ್ಮ ಹೀರೋ ನಿದ್ದೆ ಮಾಡಕ್ ಹೋಗ್ತಾರೆ. ನಿದ್ದೆ ಮಾಡ್ತಿದ್ದಾಗ ನಮ್ಮ ಹೀರೋಯಿನು
ಸರ್ ನಿಮ್ಮ ಇದನ್ನ ಅಡ್ರೆಸ್ ಹೇಳಿ ನೀವು ಫುಲ್ ಇದಾಗ್ಬಿಟ್ಟಿದ್ದೀರಾ ಹಾಗಾಗಿ ಹೇಳಿ ಹೇಳಿ ಅಂತ ಅಂತಿದ್ದಾಗ ಹೀರೋ ಅಂತ ನಂಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು ಅಂತ ಮಕ್ಳ ಥರ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋಯಿನ್ ಅಂತಾರೆ ನೀವೇನೋ ಅಂದ್ರಿ ನಾನು ಬರೀ ಕಾಫಿ ಮಾತ್ರನೇ ಕುಡಿಯೋದು ಇವಾಗ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೇಳ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಸರಿ ಸರಿ ನಾನು ನಿಮಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ಟು ಅವ್ರ ಅಡ್ರೆಸ್ನ ಹೇಳಿ ಕಳಿಸ್ಬಿಡ್ತಾರೆ. ಕಳ್ಸೋ ನಂತರ ಕಳಿಸ್ದಾಗ ಆಗ ನಮ್ಮ ಹೀರೋ ಅದನ್ನ ಕಾರಲ್ಲೇನೆ ಮಡಿಕೊಂಡು ಮಕ್ಳ ಥರನೇ ಮಡಿಕೊಂಡು ಅವರು ಹೋಗ್ಬಿಟ್ಟು ನಮ್ಮ ಸೀನ್ನ ಕಟ್ ಮಾಡಿ ನಮ್ಮ ಹೀರೋಯಿನು ತೋರಿಸ್ತಾರೆ. ಹೀರೋಯಿನು ಅವ್ರ ಅಪ್ಪನ ನೋಡ್ಕೊಂಡು ಅವ್ರಿಬ್ರು ಮಾತಾಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಆಗ ಇವಾಗ ನೆಕ್ಸ್ಟ್ ಡೇ ನಮ್ಮ ಹೀರೋ ಮನೆಗೆ ಹೋಗಿ ಮನೆಗೆ ಹೇಳ್ತಾರೆ. ಎದ್ದ ತಕ್ಷಣ ಬಾಯಲ್ಲಿ ಒಂದು ಸ್ವೀಟ್ ಅಲ್ಲಿ ಮಿಲ್ಕ್ ಶೇಕ್ ಇದು ಇರುತ್ತೆ ಅದನ್ನ ನೋಡ್ಬಿಟ್ಟು ಶಾಕ್ ಆಗಿ ನೆನ್ನೆ ಏನೇನ್ ನಡೀತೋ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಏನು ಇವಳು ಗೊತ್ತಾಯ್ತಾ ಅಂತ ಅನ್ಕೊಂಡು ಯೋಚನೆ ಹುಷಾರಾಗಿರ್ಬೇಕು ಅಂತ ಹೇಳಿ ಮಾಡ್ತಾರೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ನಾನು ಇಷ್ಟೇ ಮಾಡೋಕ್ಕಾಗೋದು. ಹಾಗಾಗಿ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಟೈಮ್. ನಿಮ್ಗೆಲ್ಲರಿಗೂ ಗೊತ್ತು ನಾನು ಈ ಥರ ವೀಡಿಯೋಸ್ನ ಮಾಡ್ತಾ ಇರೋದ್ರಿಂದ. ಹಾಗಾಗಿ ನಾನು ಮೋಟಿವೇಟ್ ಮಾಡಿ ತುಂಬ ವೀಡಿಯೋಸ್ನ ಹಾಕೋದಕ್ಕೆ, ಜೊತೆಗೆ ನಾನು ಏನಾದ್ರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಮತ್ತು ನಾನು ಏನಾದರೂ ತಪ್ಪೇನಾದರೂ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನನಗೋಸ್ಕರ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಅದನ್ನು ತಿಳಿಸಿ. ಯಾಕಂದ್ರೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.